ಇದು ನಮ್ದು ಆಟೋಮೇಟೆಡ್ ಸೀಡ್ ಟ್ರೀಟ್ಮೆಂಟ್ ಮಷಿನ್ ಅಂತೇಳಿ. ಏನಪ್ಪ ಅಂತಂದ್ರೆ ಎಲ್ಲ ರೈತರಿಗೂ ಸೀಡ್ ಟ್ರೀಟ್ಮೆಂಟ್ಗೆ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ಒಂದೇನಪ್ಪ ಅಂದ್ರೆ ಇದು ಎವರ್ಗೋಲ್ ಅಂತೇಳಿ, ಅದ್ರ ಜೊತೆಗೆ ಇನ್ನೊಂದು ಗೋಚೋ. ಇವೆರಡು ಔಷಧಿನ ನೀವು ನಾವು ಸಲಹೆ ಕೊಟ್ಟಂತ ಯಾವುದೋ ಅಂಗಡಿಲಿ ಆಗಿರ್ಬೋದು, ಯಾವುದೋ ಒಂದು ನಮ್ದು ಅಗ್ರೋ ಸ್ಟೋರ್ ಇರ್ತಾವಲ್ಲ, ಶಾಪು, ಅಲ್ಲಿ ಪರ್ಚೇಸ್ ಮಾಡಿ ನೀವು ಜಸ್ಟ್ ಒಂದು ಫೋನ್ ಹಚ್ಚಿ ಇಷ್ಟು ಎಕರೆ ಇಷ್ಟು ಸೀಡ್ ಇದೆ, ನಮ್ಗೆ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಸಹ ಆಗಲಿ, ಅಥವಾ ಸೀಡ್ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೂ ಸಹ ನಾವು ನಿಮ್ಗೆ ಒಂದು ನಿರ್ದಿಷ್ಟ ಪ್ಲೇಸ್ ಹೇಳ್ತೀವಿ, ಅಲ್ಲಿ ಬಂದು ಸಹ ನಿಮ್ಮ ಸೋಯಾಬೀನ್ ತಗೊಂಡ್ಬಂದು ಇದು ಆಟೋಮೆಟಿಕ್ ಸೀಡ್ ಡ್ರಿಲ್ಲು ಸವಣೂರು, ಸಿಗ್ಗಾವು, ಅದೇ ರೀತಿ ಮಲ್ಕಾಪುರದಲ್ಲಿ ಈಗ ಲಭ್ಯದಾವು, 3 ಸಿಟಿಲಿ ಇದಾವು. ನೀವು ಯಾವುದೇ ರೈತರು ಇದನ್ನು ಉಪಯೋಗ ಮಾಡ್ಕೊಂಡ್ರೆ ಒಂದು ಫೋನ್ ನಂಬರ್ ಕೊಡ್ತೀವಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದು ಇದನ್ನ ಉಪಯೋಗ ತಗೋಬೇಕಾಗಿರ್ತೀನಿ. ಆಮೇಲೆ ಫೋನ್ ನಂಬರ್ ಕೊಡ್ತೀವಿ. ಸೊ ಈಗ ಫಸ್ಟ್ ಏನಪ್ಪ ಅಂತಂದ್ರೆ ಸರ್ ಆಗಲೇ ಹೇಳ್ದಂಗ 1 ml ಎವರ್ಗೋಲು, 1 ml ಗೋಚು, ಇದು 1 kg ಬೀಜಕ್ಕೆ. ಈ ಬೀಜ ಸೋಯಾಬೀನ್ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದೇ ರೀತಿ ಹೆಸರು ಸಹ ಆಗಿರ್ಬೋದು, ಎಲ್ಲ ಬೀಜಕ್ಕೂ ಸಹ ಸೇಮ್ 1 ml ಒಂದು ಎವರ್ಗೋಲು, 1 ml ಗೋಚು, 1 kg ಬೀಜಕ್ಕೆ. ಅದೇ ತರ ಇದಕ್ಕೆ ನೀರು ಉಪಯೋಗ ಮಾಡಬೇಕಾಗಿರೋದು 7 ml. ನೀರು ಸಹ 7 ml ಮಾತ್ರ ಇದಕ್ಕೆ ಉಪಯೋಗ ಮಾಡಬೇಕು. ಸೊ 25 kg 25 ml 25 kg ಬೀಜಕ್ಕೆ 25 ml ಎವರ್ಗೋಲು, 25 ml ಗೌಚು. ಇದು 1 ಎಕರೆಗೆ ನೀವು ಒಂದು ಸಾಮಾನ್ಯವಾಗಿ 10 ಲೀಟರ್ ವಾಟರ್ ಬಾಟಲ್ ನಿಮ್ಗೆ ಲಭ್ಯವಿರ್ಬೋದು. ನಿಮಗೆ ಇದು ಕನ್ಫ್ಯೂಸ್ ಆಗ್ಬೋದು, ಆದ್ರೆ ಎಲ್ಲ ರೈತರು ನೀವು 1 ಎಕರೆಗೆ 25 kg ಬಿತ್ತಿದ್ದೀರಾ, ಆ 25 kgಗೆ ಲೆಕ್ಕ ಇಟ್ಕೊಳ್ಳೋದು. ಇದು 7 ml ಆ ಥರ 25 kg ಅಂತ ಕೇಳ್ತಾರೆ. 25 kg ಇಷ್ಟು ಬಳಸ್ಬೇಕಂತ ತಿಳ್ಕೊಳ್ಳೋದು. 25 ml ಎವರ್ಗೋಲು, 25 ml ಗೌಚು. ಇದನ್ನ ಏನಪ್ಪಾ ಅಂದ್ರೆ 175 ml ನೀರೊಳಗೆ ಸರಿಯಾಗಿ ಒಂದು ಸಣ್ಣ ವಾಟರ್ ಬಾಟಲ್ ಒಳಗೆ ಮಿಕ್ಸ್ ಮಾಡಬೇಕು ಫಸ್ಟ್. ಇಲ್ಲ ರೈತರು ಈ ಕಡೆ ನೋಡ್ಬೇಕು, ದಯಮಾಡಿ ಈ ಕಡೆ ಬರ್ರಿ ಸರಿ. 175 ml ಸರ್, 25 ಎಲ್ಲ ರೈತರು ಬೀಜೋಪಚಾರ ಮಾಡೋದ್ರಿಂದ ಬೀಜದಿಂದ ಬರ್ತಕ್ಕಂಥ ರೋಗ ಅವನ್ನ ತಪ್ಪಿಸ್ಬೋದು. ನೀವು ಬೀಜೋಪಚಾರ ಮಾಡದೆ ಬಿತ್ತನೆ ಮಾಡಿದ್ರೆ ರೋಗಗಳು ಹೆಚ್ಚಿಗೆ ಆಗೋದು. ದಯಮಾಡಿ ಇಲ್ಲಿ ಇರ್ತಕ್ಕಂಥ ರೈತರು ಯಾರೋ ಸೋಯಾಬೀನ್ ಬಿತ್ತನೆ ಮಾಡ್ತಾ ಇದ್ದೀರೋ ಅವರು ಬೀಜೋಪಚಾರ ಮಸ್ಟ್ ಅಂಡ್ ಶುಡ್ ನೀವು ಮಾಡಲೇಬೇಕು. ಬೀಜೋಪಚಾರ ಮಾಡಿದ್ರೆ ನೀವು ಅರ್ಧ ಕಂತ ಗೆದ್ದಂಗೆ, ನೀವು ಅರ್ಧ ಸೋಯಾಬೀನ್ ಬೆಳೆನ ತೆಗೆದಂಗೆ. ದಯಮಾಡಿ ಎಲ್ಲರೂ ಬೀಜೋಪಚಾರ ಮಾಡೋದು ಮರಿಬೇಡಿ. ಎಷ್ಟು ಮಿನಿಟ್ಸ್ ಹೇಳ್ತೀನಿ. ಇದು 25 ml. 25 ml ಇದು ಖಾಲಿ ಬಾಟ್ಲಿ. ಇವಾಗ ನಾವು ಯೂಸ್ ಮಾಡಿದ್ರೆ ಎವರ್ಗೋಲ್ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ, ಒಂದು ರೋಗ ಏನಪ್ಪ ಅಂದ್ರೆ ಬೀಜದಿಂದ ಬರುವಂತ ರೋಗ ಆಗಿರ್ಬೋದು, ಅದೇ ರೀತಿ ಮಣ್ಣಿನಿಂದ ಬರುವಂತ ರೋಗ ಆಗಿರ್ಬೋದು, ಇದು ಹತೋಟೆ ಮಾಡುತ್ತೆ. ಅದೇ ರೀತಿ ಸಸಿಗಳು ಏನಪ್ಪ ಮೊಳಕೆ ಹೊಡೆದ ಮೇಲೆ ಸಸಿಗಳು ಸದೃಢವಾಗಿ ಬೆಳಿಲಿಕ್ಕೆ ಇದು ಅನುಕೂಲ ಮಾಡುತ್ತೆ. ಅದೇ ರೀತಿ ನಿಮಗೆ ಏನಪ್ಪಾ ಅಂತ ಇದೆಲ್ಲ ಆದ್ರೆ ಸಸಿಗಳ ಸಂಖ್ಯೆ ನೀವು ಮೇಂಟೈನ್ ಮಾಡ್ಬೋದು. ನೀವು ಬಿತ್ತಿರುವಂತ ಬೀಜ ಸಪೋಸ್ ನೀವು ಸಾಮಾನ್ಯವಾಗಿ ಬಿತ್ತಿದ್ರೆ ಒಂದು 80% 80% ಪ್ರಸಿದ್ಧ ಜರ್ಮಿನೇಷನ್ ಆದ್ರೆ ಇದನ್ನು ಉಪಯೋಗ ಮಾಡಿದ್ರೆ 90% ಏನಪ್ಪ ಅಂತಂದ್ರೆ ನಿಮ್ಮ ಸಸಿ ಸಂಖ್ಯೆ ಮೇಂಟೈನ್ ಮಾಡುತ್ತೆ. ಅದು ಇದರ ಉಪಯೋಗ. ಅದೇ ರೀತಿ ಗೌಚು ಮೈಕ್ ತೋರಿಸ್ರಿ, ಮೈಕ್ ಸೊ ಒಂದು ಕೀಟದ ನಿಯಂತ್ರಣ, ಇನ್ನೊಂದು ರೋಗದ ನಿಯಂತ್ರಣ. ಇದು ಗೌಚಿ ಹಣ್ಣಿದೆಯಲ್ಲ, ಇದು ಕೀಟ ಸಲುವಾಗಿ ಸ್ಟೆಮ್ ಪ್ಲಾಂಟ್ ಏನು ತೋರಿಸಿದಲ್ಲ, ಇನ್ನೊಂದು
ಯಾವಾಗ ರೆಸ್ಟೆಂಟ್ ಇದೆ ಅದು ರೋಗ. ಕೆಲವೊಂದು ಬೀಜ ಬಿತ್ತಿದ ಮೇಲೆ ಬೀಜದಿಂದ ಬರ್ತಕ್ಕಂಥ ಕೆಲವೊಂದು ರೋಗಗಳು ಅಥವಾ ಜಮೀನಲ್ಲೇ ಶಿಲೀಂಧ್ರನಾಶಕಗಳು ಇರ್ತವೆ. ಆ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಇದು ಗೌಚ ಅಂತ ಹೇಳಿ ನಿಮ್ಗೆ ಆಲ್ಮೋಸ್ಟ್ ಗೌಚ ಬಗ್ಗೆ ಗೊತ್ತೈತಿ. ಹತ್ತಿ ಬೀಜ ಮುಂಚೆ ಬಿತ್ತವಾಗ ಗೌಚ ಮಾಡ್ತಿದ್ವಿ. ಗೌಚ ಯಾಕೆ ಉಪಯೋಗ ಮಾಡ್ತೀವಪ್ಪ ಅಂತಂದ್ರೆ ಇದು ಸಖಿಂಟೆಸ್ಟ್ ರಸ ಇರೋ ಕೀಟ ಏನು ನಿಮಗೆ ಸಸಿ ಸಣ್ಣದಿದ್ದಾಗ ಸಸಿ ರಸ ಇರೋ ಕೀಟಗಳನ್ನು ಹತೋಟಿ ಮಾಡಾಕ ಈ ಗೌಚವನ್ನು ಉಪಯೋಗ ಮಾಡಬೇಕು ಸರ್. ಇದು ಒಂದು 25 ದಿನದ ಮಟ್ಟ 25 ದಿವಸವರೆಗೆ ಕಂಟ್ರೋಲ್ ಆಗುತ್ತೆ. ಆಮೇಲೆ ಸ್ಪ್ರೇ ಮಾಡಿ. ಈಗ ಯಾವುದೋ ಬೆಳೆಯಲ್ಲಿ ಸರ್ ಗೌ ಚರ್ಚೆ ಮೇಲೆ ಆಗ್ತದೆ. ಭತ್ತ 1 kg ಬೀಜಕ್ಕೆ 1 ml ಸರ್. 25 ml ಸರ್. ಈ 1 ಎಕರೆ ಸೋಯಾಬೀನಿಗೆ 25 ml ಯಾವಾಗಲೂ 25 ml ಗೋಚು, ಅದೇ ರೀತಿ 7 ml ನೀರು. 7 ml 1 kg ಅಂದ್ರೆ 175 ml ನೀರು. 175. ಇದು 25, ಇದು 25 ವರ್ಷ ಆಗ್ತದೆ ಉಪಯೋಗ ಸರ್, ಉಪಯೋಗ ಬಗ್ಗೆ ಸ್ವಲ್ಪ ಅಂದರೆ ಬೀಜೋಪಚಾರ ಯಾಕೆ ಮಾಡಬೇಕಂತ ಬೀಜೋಪಚಾರ ಯಾಕೆ ಮಾಡಬೇಕು ಅಂತಂದ್ರೆ ನಾನು ಹೇಳಿದಲ್ಲ, ಅತಿ ಕಡಿಮೆ ಖರ್ಚದಲ್ಲಿ. ಆಮೇಲೆ ನಾವು ಔಷಧಿ ಸ್ಪ್ರೇ ಮಾಡ್ಬೇಕಂದ್ರೆ ಎಲ್ಲ ಭೂಮಿಗೆ ಸ್ಪ್ರೇ ಮಾಡಬೇಕು. ಈಗ ಬೀಜಕ್ಕೆ ಹಾಕಿದ್ರೆ ಅಲ್ಲೇ ನಿಮಗೆ ಬೀಜದ ಒಂದು ಪ್ರೊಡಕ್ಷನ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಆಮೇಲೆ ಬೀಜದಲ್ಲಿ ಬರ್ತಕ್ಕಂಥ ರೋಗಗಳು ನಮ್ಗೆ ಕಮ್ಮಿ ಕಾಣೋದಿಲ್ಲ, ಜಮೀನಲ್ಲಿ ಇರ್ತಕ್ಕಂಥ ರೋಗಗಳು ನಮ್ಗೆ ಗೊತ್ತಿರಲ್ಲ. ಇನಿಷಿಯಲ್ ಆಗಿ ನಮಗೆ ಬೀಜದ ಒಂದು ಪ್ರೊಡಕ್ಷನ್ ಕೊಟ್ಟಾಗ ಗಿಡಗಳ ಸಂಖ್ಯೆಯನ್ನು ನಾವು ಹೆಚ್ಚನ್ನು ಮೇಂಟೈನ್ ಮಾಡ್ಕೋಬೋದು. ಈಗ ಇಳುವರಿ ಹೆಚ್ಚು ಬರಬೇಕಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಗಿಡಗಳ ಸಂಖ್ಯೆ ಜಾಸ್ತಿ ಇದ್ದರೆ ಇಳುವರಿ ಜಾಸ್ತಿ ಬರುತ್ತೆ. ಇವೆಲ್ಲ ಮಾಡೋದ್ರಲ್ಲಿ ನಮ್ಮನೆ ಸರ್ ಏನು ಸರ್? ಆಮೇಲೆ ಗೋಮೂತ್ರ ಇರೋದು ಮಾಡ್ಬೋದು, ಖಂಡಿತ ಮಾಡ್ಬೋದು. ಜೀವಾಮೃತ ಮಾಡ್ಬೋದು ನೀವು ಹೇಳ್ದಂಗೆ. ಸರ್ ಒಂದೇನಂದ್ರೆ ದುಡ್ಡು ಖರ್ಚು ಮಾಡೋದಂಗೆ ಮಾಡುತ್ತೇವೆ ಯಾವ್ದು ನಾ ಹೇಳ್ತೀನಿ ನೀವು ದುಡ್ಡು ಖರ್ಚು ಮಾಡಿದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ ಜೀವಾಮೃತ ಮಾಡ್ಕೋಬಹುದು. ಇವಾಗ ಜೀವಾಮೃತ ಗೊತ್ತಿದ್ದೇ ಇದೆ. ಸಗಣಿ ನಿಮ್ಮಲ್ಲೇ ಸಿಗ್ತದ, ಗೋಮೂತ್ರ ನಿಮ್ಮಲ್ಲೇ ಸಿಗ್ತದ, ಸುಣ್ಣ ನಿಮ್ಮಲ್ಲೇ ಸಿಗ್ತದ. ಈ ರೀತಿ ನೀವು ಜೀರೋ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಬೀಜಾಮೃತ ಮಾಡ್ಕೋಬಹುದು, ತಪ್ಪೇನಿಲ್ಲ. ಅದು ಒಳ್ಳೆ ಪ್ರಶ್ನೆ ಅದು, ನೀವು ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ಇದು ಏನಂತಂದ್ರೆ ಜಾಸ್ತಿ ಹೊಲ ಇರ್ತಕ್ಕಂಥವ್ರು 5 ಎಕರೆ 10 ಎಕರೆ ಮೇಲ್ಪಟ್ಟಂತ ರೈತರು ಅವನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅಂತ ರೈತರು ಇವನು ಯೂಸ್ ಮಾಡ್ಬೋದು. ನೀವೇ ನೀವು ಫ್ರೀ ಮಾಡ್ಕೋತೀರ ಅಂತಂದ್ರೆ ಈ ಅಡ್ಡಿಯಲ್ಲಿ ಮಾಡ್ಕೋಬಹುದು. ಒಳ್ಳೆ ಐಡಿಯಾ ಸರ್. ಒಂದು ಗೋಮೂತ್ರ ಆಗಲಿ ಅಥವಾ ಮುಂಚೆ ಇದ್ದಿದ್ದ ಟೆಕ್ನಾಲಜಿ ಏನೈತಪ್ಪ ಅಂದ್ರೆ ಸುಣ್ಣ ಮಾಡ್ತಿದ್ರು. ಸುಣ್ಣಸಿ ಟ್ರೀಟ್ಮೆಂಟ್ ಮುಂಚೆ ಮಾಡ್ತಿದ್ರು. ಅದು ಏನಪ್ಪಾ ಅಂತಂದ್ರೆ ಮಳೆ ಕಡಿಮೆ ಆದ್ರೆ ಒಂದು ಏನಪ್ಪಾ ಅಂತ ಮಳೆಗಾಲದ ಬರ ಬಿದ್ದಾಗ ಇದು ಸಹಾಯ ಮಾಡ್ತಿತ್ತು. ಈಗ ನಾವು ಕೊಡ್ತಿರೋದು ಬರಕ್ಕಲ್ಲ, ಅದೇ ರೀತಿ ಅದು ಬೀಜ ಜಲ್ದಿ ಮೊಳಕೆ ಹೊಡಕ್ಕಾಗಲ್ಲ. ಇದು ರೋಗ ಮತ್ತು ಕೀಟ ಎರಡು ಹತೋಟಿ ಮಾಡಕ ಇದ್ರ ಕೆಲಸನ ಬೇರೆ. ಆ ಗೋಮೂತ್ರ ಮಾಡೋ ಕೆಲಸ ಆಕ್ಚುಲಿ ಅದು ಒಳ್ಳೆ ಶಿಲೀಂಧ್ರನಾಶಕ ಇರ್ತಾರೆ. ಒಂದೇನಪ್ಪ ಅಂದ್ರೆ ಇದು ಕೀಟ ಬಾಧೆ ಮತ್ತೆ ಇದು ಏನಪ್ಪಾ ಅಂದ್ರೆ ಪ್ಲಾಂಟ್ ಒಳಗೆ ಗಿಡದೊಳಗೆ ಹೋಗೋದು ಅದು ಪ್ರಮಾಣ ಕಡಿಮೆ ಇರುತ್ತೆ. ಇದು ಏನಪ್ಪಾ ಅಂತಂದ್ರೆ ಈಗ ಒಂದು ಡ್ರಾಪ್ ನಿಮಗೆ ಮಣ್ಣೊಳಗೆ ಬಿತ್ತಂತಂದ್ರ ಅದು ಸರೌಂಡಿಂಗ್ ಒಂದು ರೇಡಿಯಸ್ ಇದು ಔಷಧಿ ಹೋಗುತ್ತೆ ನೀರು ಮಳೆ ಬಿದ್ದ ಮೇಲೆ. ಅದೇನಪ್ಪ ಅಂತ ಆ ಏರಿಯಾನ ನೀವು ರೋಗದಿಂದ ಮುಕ್ತ ಮಾಡಿ ಇಟ್ಕೋಬಹುದು. ಹಂಗಾಗಿ ನೀವು 25 ದಿನದ ಮಟ್ಟ ಆ ಔಷಧಿ ಆ ಸಾಯಿಲ್ ಒಳಗೆ ಇರೋದ್ರಿಂದ ಯಾವುದೇ ರೀತಿ ರೋಗ, ಅದೇ ರೀತಿ ಕೀಟ ಇದನ್ನ ನಾವು ಹತೋಟಿ ಇಟ್ಬೋದು ಸರ್. ಅದು ಇದ್ರದ್ದು ಇಂಪಾರ್ಟೆಂಟ್. ಈಗ ನೀವು ಸಗಣಿ ಗೊಬ್ಬರ ಅಂತ ಹೇಳಿದಲ್ಲ, ಈ ಮೂತ್ರ ಎಲ್ಲ ನಮ್ಮ ಜಮೀನದ ಆರೋಗ್ಯ ಮುಖ್ಯ ಇದೆಯಲ್ಲ, ಅದಕ್ಕೆ ಬೇಕು. ಆಲ್ರೆಡಿ ಕಮ್ಮಿ ಆಗಿದೆ. ಆಲ್ರೆಡಿ ಭೂಮಿಯ ಫಲವತ್ತತೆ ರೋಗ ನಿರೋಧಕ ಶಕ್ತಿ ಬೆಳೆಗೆ ಬರುತ್ತೆ. ಅದು ಮಾಡಬೇಕು. ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಆರ್ಗ್ಯಾನಿಕ್ ಪದ್ಧತಿ ಮಾಡಿದಾಗ ನಾವು 100% ಹತೋಟಿ ಮಾಡೋಕ್ಕಾಗಲ್ಲ. ಒಂದು ಲೆವೆಲ್ ಆಗಿ ಮಾಡೋಕ್ಕಾಗುತ್ತೆ. ಸೊ ಅದು ಪೂರ್ತಿಯಾಗಿ ಮಾಡ್ಬೇಕಂತಂದ್ರೆ ನಮಗೆ ಈ ಔಷಧಿಗಳು ಬಳಕೆ ಮಾಡಬೇಕು. ಈಗ ನೀವು ಹೇಳ್ಕೊಂತ ಮಾಡಿ. ಇವಾಗ ಏನಪ್ಪಾ ಅಂತಂದ್ರೆ 25 kg 1 ಎಕರೆಗೆ ಬೇಕಾದಂತ ಸೋಯಾಬೀನ್ ನಾವು ಈ ಡ್ರಮ್ಮಲ್ಲಿ ಹಾಕಿದ್ವಿ. ಸಿ ಡ್ರಮ್ಮಲ್ಲಿ
ಈಗ ಇದಕ್ಕೆ ನಾವು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ 1 ml ಗೌಚು 1 ml ಎವರ್ಗೋಲ್ ರೀತಿ 25 ml ಗೌಚು 25 ml ಎವರ್ಗೋಲು ಅದ್ರ ಜೊತೆ 7 ml ನೀರನ್ನ ಸೇರಿಸಿ ನಾವು ಇದನ್ನ ಏನು ಸೊಲ್ಯೂಷನ್ ರೆಡಿ ಮಾಡಿದೀವಿ. ಇದನ್ನ ಈ ಸೀಡ್ ಏನದು ಆಟೋಮೆಟಿಕ್ ಸೀಡ್ ಟ್ರೀಟ್ಮೆಂಟ್ ಮಷೀನ್ ಅಲ್ಲಿ ಹಾಕ್ತೀವಿ. ಹಾಕಿ ನೀವೇನು ಕಾಂಕ್ರೀಟ್ ಮಾಡ್ಬೇಕಾದ್ರೆ ಕಾಂಕ್ರೀಟ್ ಹೆಂಗ್ ಮಿಕ್ಸ್ ಮಾಡ್ತಾರಲ್ಲ ಅದೇ ರೀತಿ ಸೂಕ್ಷ್ಮವಾಗಿ ಯಾವುದೇ ರೀತಿ ಬೀಜಕ್ಕೆ ಹಾನಿ ಆಗದೆ ಇರೋ ರೀತಿ ನಾವು ಇದನ್ನ ಸೀಡ್ ಟ್ರೀಟ್ಮೆಂಟ್ ಮಾಡಿ ನಂತರ ಇದನ್ನ ಏನಪ್ಪ ಶೇಡ್ ಇರುವಂತ ಮರದ ಕೆಳಗಡೆ ಒಣಗಿಸ್ಬೇಕು. ಬಿಸಿಲಿಗೆ ಒಣಗಿಸ್ಬೇಡ್ರಿ. ಯಾವುದೇ ರೀತಿ ಬೀಜೋಪಚಾರ ಆದ್ಮೇಲೆ ಬಿಸಿಲಿಗೆ ಒಣಗಿಸ್ಬಾರ್ದು. ಒಂದೇನಪ್ಪ ಮೇಲೆ ನೆರಳಿರ್ಬೇಕು. ಯಾಕಪ್ಪ ಅಂತಂದ್ರೆ ಬಿಸಿಲಿಗೆ ಬೀಜ ಬಿತ್ತಂದ್ರೆ ಅದೇ ರೀತಿ ಇದು ಔಷಧಿ ಹಾಕಿದ್ರೆ ಹಸಿಯಾಗಿರುತ್ತೆ, ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಹಂಗಾಗಿ ಶೇಡ್ ಇದ್ದಲ್ಲೇ ನೀವು ಹಾಕ್ಬೇಕು. ಈಗ ಅದನ್ನ ನೀವು ಬಾಟ್ಲಿಗೆ ಹಾಕಿರಲ್ಲ. ಹಾ ಸರ್. ರೈತರಿಗೆ ಕನ್ಫ್ಯೂಸ್ ಆಗ್ತದೆ. ಈ OML ನೀವು ಹೇಳಿರಲ್ಲ. ಹಾ ಸರ್. ನನ್ನ ವಿಚಾರ ಹೇಳಾಕತ್ತೀನಿ. ಕೊಡಿ ಸರ್. ಈಗ ಅದು 7 ml ನೀರು ಹಾಕಿ ಹೇಳಿರಲ್ಲ. 3 ಪ್ಯಾಕೆಟ್ 25 kg ಇದೆ. ಹಾ ಸರ್. ಎಷ್ಟು? 175 ml ನೀರು ಹಾಕಿ. 175 ml. ಹಾ 7 kg. 25 ಹಾ ಈಗ ನೀವು ಕೇಳಿದ್ರಿ ನಾವು ಎಷ್ಟು ಬೀಜ ಅಂತಂದ್ರೆ ಒಂದೆಲ್ಲ ನೋಡ್ರಿ ಇದು ಯಾವಾಗಲೇ ಗೌಜವಲ್ಲಿ ಅದು ಕೆಲಸ ಕೆಳಗಡೆ ಇರ್ತದೆ. ಒಂದು ml ಔಷಧಕ್ಕೆ 7 ನಾನು ಹೇಳ್ತೀನಿ ಕೇಳಿ ಸರ್. ಅವ್ರೇನಂದ್ರೆ 1 kg ಹೇಳ್ತಾರೆ ಬಸ್ಸು. 1 ml ಗೌಚು 1 ml ಎವರ್ಗೋಲ್ ಮತ್ತೆ 7 ml ನೀರು. ಸೊ ನೀವು 25 kg ಪ್ಯಾಕೆಟ್ ಕನ್ವರ್ಟ್ ಮಾಡಿದಾಗ 25 ml ಗೌಚು 25 ml ಎವರ್ಗೋಲ್ ಮತ್ತೆ 175 ml ವಾಟರ್. ಹಾ ಈ ಕರೆಕ್ಟ್ ಅದನ್ನ ಹೇಳ್ಬೇಕಾದ್ರೆ ಈಗ ನೀವು 25 kg ನಾವು ಮಾಡ್ತೇವೆ. ಎಸ್ ಸರ್. ಅದನ್ನು ಮಾಡ್ತಾರಲ್ಲ. ಈಗ 3 ಪ್ಯಾಕೆಟ್ಗೆ ನಾನು ಕಳಿಸ್ತೀನಿ. 1 ಪ್ಯಾಕೆಟ್ ನಂದು, 2 ಪ್ಯಾಕೆಟ್ ರೈತರು ಅದಾವ. ಅದನ್ನ ಒಂದು ಅರ್ಧ ತಾಸು ಹಾಕ್ಬಿಟ್ಟು ಕೊಡ್ಬೋದಾ? ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ. ಈಗ ಇನ್ನು ಆಜು ಬಾಜು 3 ಮಂದಿ ಅದಾವೆ. ನಾವು 3 ಎಕರೆ ಇದ್ದಾರೆ. ಒಂದು ಬಾಟ್ಲಿಗೆ ನಾ ಅರ್ಧ ಲೀಟರ್ ನೀರು 500 ml ಹಾಕತ್ತೆ. ಅದ್ರಾಗ 3 ಪ್ಯಾಕೆಟ್ ಕಲಿಸ್ಬೋದು. 1 ಪ್ಯಾಕೆಟ್ ಕಲಿಸ್ಕೊಂಡ್ರೆ ಇನ್ನೊಂದು 10 ನಿಮಿಷಕ್ಕೆ ಇನ್ನೊಂದು ರೈತರು ಕೊಟ್ಟರೆ ಅದ್ರ ಏನಾರ ಕ್ವಾಂಟಿಟಿ ಹೆಚ್ಚಿಗೆ ಐತೆ ಕಮ್ಮಿ ಆಗ್ತದೆ ಅಂತ ನಾವು ಸುಮಾರು 6 ಗಂಟೆಗಳ ತನಕ ಅದು ಉಪಯೋಗಿಸ್ಬೋದು. ಅದನ್ನ ಕೇಳಿದ್ದು ನಾನು 6 ಗಂಟೆ ರೆಡಿ ಮಾಡಿದ್ರೆ ಎಷ್ಟು ತಾಸು ಇಟ್ಕೋಬೋದು. ಈಗ ನೀವು ಜಮೀನಲ್ಲಿ ಕೆಲವೊಬ್ರು ಇದು ಮಾಡ್ತಾರೆ, ರೈತರು ಜಮೀನ್ ಹತ್ರ ಹೋಗ್ತಾರೆ. ಅವಾಗ ನೀವು ಪಾಟೆಲ್ಲ ಹಾಕೊಂಡು ನೀವು ಮನೇಲಿ ಮಿಕ್ಸ್ ಮಾಡ್ಕೊಂಡು ಹೋಗಿ ನೀವು ಅಲ್ಲೇ ಕಲ್ಸ್ಕೊಂಡು ಹಾಸ್ಕೊಂಡು ನೃತ್ಯ ಮಾಡ್ಬೋದು. ಬಟ್ ಇದು ಔಷಧಿ ಏನಿದೆಯಲ್ಲ ಇವು ನೀರು ಮಿಕ್ಸ್ ಮಾಡಿದ್ಮೇಲೆ 6 ಗಂಟೆ ತನಕ ನೀವು ಉಪಯೋಗಿಸ್ಬೋದು. ನಾವು ರೈತರು ಮಾಡ್ತೀವಿ. ನಾವು 6 ಗಂಟೆ ನಾವು ಚೆಕ್ ಮಾಡಿಲ್ಲ. ಫುಲ್ಲಾಗಿ 6 ಗಂಟೆ ತನಕ ಉಪಯೋಗಿಸಿದ್ರೆ ನಮಗೆ ಯಾವ ಥರ ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಎಫಿಷಿಯನ್ಸಿ ಡೌನ್ ಆಗಲ್ಲ. ಇದಕ್ಕೆ 25 kg ಹಾಕಿವಿ ಸರ್. ಈಗ ಸ್ಟಾರ್ಟ್ ಮಾಡ್ತೀವಿ ಹಾಕುವಂತ. ಈಗ ಬೋಲ್ ಹಾಕಿವಿ ಸರ್. ಇದಕ್ಕೆ ಹಾಕಿ ಬೋಲ್ ಹಾಕಿವಿ. ಬೋಲ್ ಹಾಕಿ ಹಿಂಗೆ ಸರ್ ಈಗ ಮಿಕ್ಸ್ ಮಾಡಿದಾರ. ಇವರು ಬಾಟಲ್ ಒಂದು ಹೋಲ್ ಮಾಡ್ಕೊಂಡಿದಾರ. ಸೊ ಈಗ ಅವರು ಕಳಿಸ್ತಾ ಇದಾರೆ ನೋಡಿ ಯಾವ ರೀತಿ. ಈಗ ಸ್ಲೋವಾಗಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬೀಜಕ್ಕೆ ಎಲ್ಲ ಕಡೆ ಒಂದು ಪ್ರತಿಯೊಂದು ಬೀಜಕ್ಕೆ ಔಷಧಿ ತಲುಪ್ತದೆ. ಎಲ್ಲ ರೈತರು ಬೀಜೋಪಚಾರ ಮಾಡ್ತಾರೆ. ದಯಮಾಡಿ ಮಾಸ್ಕ್ ಯೂಸ್ ಮಾಡ್ರಿ, ಗ್ಲೌಸ್ ಯೂಸ್ ಮಾಡ್ರಿ. ಇದು ನಿಮ್ಮ ಸುರಕ್ಷತಾ ಕ್ರಮಗಳಲ್ಲಿ ಒಂದೇನಪ್ಪ ಇವ್ರ ಕಡೆ ಮೆಷಿನ್ ಐತಿ ಮಾಡ್ತಾರ, ನಾವ್ ಹೆಂಗ್ ಮಾಡೋದು ಅಂತೇಳಿ ವಿಚಾರ ಮಾಡ್ತೀರಿ. ಅದಕ್ಕೂ ಸಹ ಏನಪ್ಪ ಅಂದ್ರೆ ಈಸಿಯಾಗಿ ಮಾಡ್ಬೋದು. ಒಂದೇನಪ್ಪ ಅಂದ್ರೆ ನಿಮಗೆ ಈ ತರ ಚೀಲ, ಒಂದು ಪ್ಲಾಸ್ಟಿಕ್ ಇತ್ತು, ಈ ತರ ಚೀಲ ಎಲ್ಲರ ಕಡೆ ಸಿಗುತ್ತಾ? ಹೌದಾ? ನಿಮ್ ಕಡೆ ಎಲ್ಲರ ಕಡೆ ಈ ಚೀಲ ಸಿಗುತ್ತಾ? ಏನಪ್ಪ ಅಂದ್ರೆ ಇದನ್ನು ನೀವೇನಪ್ಪ ಅಂತಂದ್ರೆ ಇದ್ರೊಳಗೆ 25 kg ಬೀಜ ಹಾಕಿ ನಾವೇನು ಸೊಲ್ಯೂಷನ್ ಮಾಡಿದ್ವಲ್ಲ
25 ml ಯಾವಾಗಲೂ 25 ml ಗೋಚು, ಅದೇ ರೀತಿ 175 ml ನೀರನ್ನ ಹಾಕೊಂಡು ಸ್ಪ್ರೇ ಇದು ಮಾಡಿ ಇಲ್ಲಿ 25 kg ಬೀಜ ಹಾಕೋದು. ಬೀಜ ಹಾಕಿ ಆದ್ಮೇಲೆ ನಾವ್ ಹೆಂಗೆ ಬಾಟಲ್ ಮೇಲೆಗಡೆ ಕ್ಯಾಪಿಗೆ ತೂತ್ ಮಾಡಿದ್ವಲ್ಲ ಆ ಥರ ತೂತ್ ಮಾಡಿ ಸರಿಯಾಗಿ ಅದಕ್ಕೆಲ್ಲ ಸಿಂಪಡಣೆ ಮಾಡಿ ಮುಂದೆ ಆ ಕಡೆ ಒಬ್ರು ಈ ಕಡೆ ಇಬ್ರು 2 ಕೈಲಿಂದ ಈ ಥರ ಕೈಲಿನೂ ಮುಟ್ಲಾರ್ದಂಗೆ ಈ ಥರ ನಾವು ಶೇಕ್ ಮಾಡಿ ಸರಿಯಾಗಿ ಅದು ಎಲ್ಲ ಬೀಜಕ್ಕೂ ದ್ರಾವಣ ಹಂಚ್ಕೊಳಂಗೆ. ಇನ್ನೊಬ್ಬರು ಇದ್ರಂದ್ರೆ ಇನ್ನೊಬ್ರು ಸಹ ಅದಕ್ಕೆ ಸ್ಪ್ರೇ ಮಾಡಿಸ್ಬೋದು. ಈ ಥರ ಸಹ ನೀವು ಇರುವಂತ ಇಲ್ಲಾಂದ್ರೆ ಹರಡ್ಬೋದು ಹಾಕಿ ಕೈಯಿಂದ ಮಾಡ್ಬೋದು. ಇಲ್ಲ ಜಾಸ್ತಿ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆದರೆ ಜನರೇಷನ್ ಬರಲ್ಲ. ಅದಕ್ಕಾಗಿ ಭಾರಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಬೇರೆ ಬೆಳೆಗಿಂತ ಸೋಯಾಬೀನ್ ಇದೆಯಲ್ಲ ಈ ಸೀಡ್ ಕೋಟ್ ಭಾರಿ ಸೂಕ್ಷ್ಮ ಇರುತ್ತೆ. ಈಗ ನೋಡ್ಬೋದು ಇಲ್ಲಿ ಯಾವ ರೀತಿ ಒಂದು ಬೀಜೋಪಚಾರ ಆಗಿದೆ ಅಂತ. ಇದು ಮಾಡಿ ಸ್ಪ್ರೆಡ್ ಮಾಡಿ ಸರ್ ನಿಧಾನವಾಗಿ ಮಾಡ್ತಾರೆ. ಈಗ ನಿಧಾನವಾಗಿ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ನೆರಳಲ್ಲೇ ಒಣಸ್ಬೇಕಿದು. ಡ್ರೈ ಮಾಡಬೇಕು, ಬಿಸಿಲಲ್ಲಿ ಒಣಸ್ಬಾರ್ದು. ಸ್ಪ್ರೆಡ್ ಮಾಡಿ ಈಗೇನಪ್ಪ ಸಿಗ್ಗಾವುದು ರೈತರಿದ್ರೆ, ಸವಣೂರು ಭಾಗದ ರೈತರಿದ್ರೆ, ಬಂಕಾಪುರ ಭಾಗದ ರೈತರಿದ್ರೆ ನೀವು ಸಪೋಸ್ ಒಂದು ನಂಬರ್ ಕೊಡ್ತೀವಿ, ಹೊರಗಡೆ ನಂಬರ್ ಕೊಡ್ತೀವಿ. ನಿಮ್ದೇನಾದ್ರೂ ಬೀಜ ಬಿತ್ತನೆ ಇರ್ತೀರ ಅಂದ್ರೆ ನೀವು ಬೀಜ ತಗೊಂಡ್ಬಂದು ಔಷಧಿ ತಗೊಂಡ್ಬಂದ್ರೆ ಸಾಕು, ನಾವು ಮಾಡ್ಕೊಡ್ತೀವಿ. ಅಥವಾ ನಿಮ್ಮ ಸಮೀಪ ಈ ತರ ಈಗ ಒಂದು 10 ಜನ ರೈತರಿದ್ದೀವಿ ಬರ್ರಿ ಮಾಡ್ಕೊಡು ಅಂದ್ರೆ ನಾವು ಬಂದು ನಿಮ್ಮ ಊರಿಗೆ ಬಂದು ಸಹ ಮಾಡ್ಕೊಡ್ತೀವಿ. ಹಾವೇರಿಗೆ ಸಹ ಹಾವೇರಿಗೆ ನೀವು ಸಪೋಸ್ ನೀವು ಫೋನ್ ಹಚ್ಚಿದ್ರೆ ಸಾಕು, ನಾವು ಹೊರಗಡೆ ಇನ್ಫಾರ್ಮೇಶನ್ ಫೋನ್ ನಂಬರ್ ಕೊಟ್ಟಿರ್ತೀವಿ. ನೀವು ಇಷ್ಟು ಹೇಳ್ರಿ. ಹಾಂ ನೋಡ್ರಿ ಇದು ಮಾಡಿದ್ರೆ ಅವ್ರು ಮಾತಾಡ್ತಾರೆ. ಬೀಜೋಪಚಾರ ಹೌದು. ಈಗ ನೀವು ಹೇಳಿದ್ರೆ ಬೀಜೋಪಚಾರ ಮಾಡಿ ನೀವೇ ಕೊಟ್ಬಿಟ್ರಿ ಅಂತ ನಾವು ಕೊಡಕ್ಕೆ ಏನು ತೊಂದರೆ ಇಲ್ಲ. ಇಲ್ಲಿ ತನಕ ಇಷ್ಟು ವಿಜ್ಞಾನಿಗಳು ಅದಾರ, ಇಷ್ಟೆಲ್ಲ ತಿಳಿದಂತ ಅದಾರ, ಮಾಡಿಕೊಡಕ್ಕೆ ಯಾಕಾಗಲ್ಲ. ಮೆಕ್ಕೆಜೋಳ ಮಾಡಿ ಕೊಡ್ತಾರೆ. ಕೃಷಿ ಇಲಾಖೆ ವಿಜ್ಞಾನಿಗಳು ಅದಾರ, ಯೂನಿವರ್ಸಿಟಿ ಒಳಗೆ ವಿಜ್ಞಾನಿಗಳು ಅದಾರ. ಅದು ಯಾಕೆ ಮಾಡಿ ಕೊಡಲ್ಲಪ್ಪ ಅಂತಂದ್ರೆ ಅದಕ್ಕಾದ ಒಂದು ನೆಗ್ಲಿಷನ್ಗಳು ಇರ್ತವೆ. ಅವು ನಿಮಗೆ ಬೀಜೋಪಚಾರ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಪಾಕೆಟ್ ಆಗೋದು ಯಾವಾಗ 1 ತಿಂಗಳು ಮುಂಚೆ ಪಾಕೆಟ್ ಆಗತ್ತ. ನೀವು ಮಳೆ ಬಂದು ಬಿತ್ತದ ಯಾವಾಗ